ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ಗೆ ಪುನಃ ವೆಲ್ಕಮ್ ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆ್ಯಂಡ್ ಹ್ಯಾಪಿ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ ಅರುಣೋದಯ ಸಭಾಭವನಕ್ಕೆ. ಸೊ ಬನ್ನಿ ಹೋಗೋಣ. ಸೊ ಈ ಸಭಾಭವನ ಇರುವುದು ಹಬ್ಬುವಾಡದಲ್ಲಿ ಉಂಟು. ಸೊ ಗಣಪತಿ ದೇವಸ್ಥಾನ ಉಂಟಲ್ವಾ, ಅದರ ಪಕ್ಕದಲ್ಲೇ ಉಂಟು. ಸೊ ಬನ್ನಿ ಹೋಗೋಣ. ಸೊ ನಾವು ಹೋಗ್ಬೇಕಾದ್ರೆ ಪೂಜೆಯ ಪ್ರಿಪರೇಷನ್ಸ್ ಎಲ್ಲ ನಡೀತಾ ಇತ್ತು. ಸೊ ಇವತ್ತು ಸತ್ಯನಾರಾಯಣ ಪೂಜೆ ಮತ್ತೆ ಮಡಿವಾಳ ಮಾಚಯ್ಯರವರ ಪೂಜೆ ಕೂಡ ಇತ್ತು. ಸೊ ಕಾರವಾರ ತಾಲೂಕಾ ಮಡಿವಾಳ ಸಂಘ ಕಾರವಾರ ವತಿಯಿಂದ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಶ್ರೀ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತೆ. ಹಾಗೂ ಅರಿಶಿನ ಕುಂಕುಮ ಕಾರ್ಯಕ್ರಮ ಮತ್ತು 2024-25ನೇ ಸಾಲಿನಲ್ಲಿ 80ಕ್ಕಿಂತ ಹೆಚ್ಚು ಅಂಕ ಪಡೆದು ಉತ್ತೀರ್ಣರಾದ SSLC ಮತ್ತು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಸೊ ಈ ವ್ಲಾಗ್ ಅನ್ನ ಎಂಡ್ ತನಕ ನೋಡಿ. ಸೊ ಮಡಿವಾಳ್ ಸಮಾಜದ ಪರವಾಗಿ ಶ್ರೀಮತಿ ರೇಷ್ಮಾ ಹಾಗೂ ಶ್ರೀ ರಾಮದಾಸ್ ಕದಂಬರವರು ಶ್ರೀ ಸತ್ಯನಾರಾಯಣ ಪೂಜೆಯನ್ನ ನೆರವೇರಿಸಿದರು. ಸದರಿ ಈ ಪೂಜೆಯ ಅಧ್ಯಕ್ಷತೆಯನ್ನು ಶಾಂತಾ ಮಡಿವಾಳ್ರವರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಖಜಾಂಚಿಗಳು, ಸದಸ್ಯರು, ಮಡಿವಾಳ್ ಸಮಾಜದ ಬಾಂಧವರು ಎಲ್ಲರೂ ಸೇರಿ ಈ ಪೂಜೆಯನ್ನ ನೆರವೇರಿಸಿದರು. ಸದರಿ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ರಾಘವೇಂದ್ರ ಮಡಿವಾಳರವರನ್ನು ಕಾರವಾರ ತಾಲೂಕಾ ಮಡಿವಾಳ ಸಮಾಜ ವತಿಯಿಂದ ಸನ್ಮಾನಿಸಲಾಯಿತು. ಸೊ ಇವರು ಶಿಕ್ಷಕರು, ಹೊನ್ನೆಮಡಿ ಭಟ್ಕಳದಲ್ಲಿ. ಸೊ ಇವರು ಮುಖ್ಯಮಂತ್ರಿ ಪ್ರಶಸ್ತಿಗೆ ಕೂಡ ಭಾಜಕರಾಗಿರುತ್ತಾರೆ. ಹಾಗೆ ನಾಗೇಶ್ ಮಡಿವಾಳರವರು ವಕೀಲರು, ಕಾರವಾರದಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಹಾಗೆ RG ಗಿಡ್ಡಣ್ಣ ಇವರು ಜಿಲ್ಲಾಧ್ಯಕ್ಷರು, ಮಡಿವಾಳ ಸಮಾಜ. ಇವರನ್ನ ಕೂಡ ಸನ್ಮಾನಿಸಲಾಯಿತು. ಹಾಗೆ ಮೋಹನ್ ಬೋಮ್ಕರ್ ಇವರು ಹಿರಿಯರು, ಮಡಿವಾಳ ಸಮಾಜ. ಹಾಗೆ ಅನ್ನ ಸಂದರ್ಪಣೆ ಕೂಡ ಇತ್ತು. ಸೊ ಏನೆಲ್ಲ ಮಾಡಿದ್ರು ಅಂತ ಈ ವ್ಲಾಗ್ನಲ್ಲಿ ನಾನು ಶೇರ್ ಮಾಡಿದ್ದೀನಿ. ಹಾಗೆ ಊಟ ಕೂಡ ತುಂಬಾ ರುಚಿಕರವಾಗಿತ್ತು.
ಹಾಗೆ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವ್ಲಾಗ್ಸ್ನ ನೋಡಿ.